ಗದ್ದೆಮನೆ ವಿಶ್ವನಾಥ್ ಅವರು 15 ವರ್ಷದಿಂದ ಈ ಕಾರ್ಯಕ್ರಮಗಳನ್ನ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಮೊದಲು ಬೆಂಗಳೂರಲ್ಲಿ ಅವ್ರ ವಾಸ ಬೆಂಗಳೂರಿನಲ್ಲಿ ಕೊಡ್ತಾ ಇದ್ರು. ಆಮೇಲೆ ಕೊಪ್ಪ, ಶೃಂಗೇರಿ, ಎನ್ನಾರ್ಪುರ, ತೀರ್ಥಹಳ್ಳಿ ತಾಲೂಕಿನ ತುಂಬಾ ಶಾಲೆಗಳಿಗೂ ಕೊಟ್ಟಿದ್ದಾರೆ ಕಳೆದ ವರ್ಷ ಎಲ್ಲ. ಈ ವರ್ಷನೂ ಕೊಡ್ತಾ ಇದ್ದಾರೆ. ಅವರು ನಮ್ಮ ಹಾಗೆ ಸರ್ಕಾರಿ ಶಾಲೆಯಲ್ಲಿ ಇದೇ ತರ ಕೆಳಗೆ ಕೂತು ಓದಿ ಮುಂದೆ ಬಂದಿರೋದ್ರಿಂದ ಅವರ ಅದೊಂದು ಅಭಿಮಾನ. ಸರ್ಕಾರಿ ಶಾಲೆ ಮಕ್ಕಳಿಗೆ ಒಂದು ಒಳ್ಳೆ ರೀತಿಯ ಡ್ರೆಸ್ಗಳು ಕೊಡಬೇಕು. ಸರ್ಕಾರಿ ಶಾಲೆ ಮಕ್ಕಳು ಇಲ್ಲಿ ಪೋಷಕರು ಇಲ್ಲಿಯ ಊರಿನವ್ರ ಸಹಕಾರದಿಂದ ಒಳ್ಳೆ ಡ್ರೆಸ್ ನೀವು ಮಾಡ್ತಿದ್ದೀರಿ. ಆದ್ರೆ ಕೆಲವೊಂದು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಹಾಕ್ಲಿಕ್ಕೂ ಸಹ ಒಳ್ಳೆ ಬಟ್ಟೆ ಇರಲ್ಲ. ಆದ್ರಿಂದ ಸರ್ಕಾರಿ ಶಾಲೆಯ ಸ್ಥಿತಿಗತಿ ಗೊತ್ತಿದ್ದಂತ ಅವರು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಂದ್ ಜೊತೆ ಟ್ರ್ಯಾಕ್ ಸೂಟ್, ಒಂದ್ ಜೊತೆ ಸಮವಸ್ತ್ರ, ಮತ್ತೆ ಬೆಲ್ಟ್, ಮತ್ತೆ ಒಂದು ಬ್ಯಾಗ್ ಅನ್ನ ಕೊಡ್ಬೇಕಂತ ತೀರ್ಮಾನ ಮಾಡಿ ಕಳೆದ ವರ್ಷ ಸ್ವಲ್ಪ ಜಾಸ್ತಿ ಕೊಟ್ರು. 8,500 ಮಕ್ಕಳಿಗೆ ಕೊಟ್ರು. ಅದ್ರಲ್ಲಿ ಸುಮಾರು ಒಂದು 2,000 ಚಿಲ್ಲರೆ ಮಕ್ಕಳಿಗೆ ತೀರ್ಥಹಳ್ಳಿ ತಾಲೂಕು ಮರಿ ಕೊಟ್ಟಿದ್ರು. ಆದ್ರೆ ಒಂದು ವಿಶೇಷ ಅಂತ ಹೇಳಿದ್ರೆ ನಮ್ಗೆ ಸುಲಭ ಕಾಣುತ್ತದೆ. ಈ ಸಾರಿ ಅವರು ಯಾರು ಕೇಳಿದ್ರು ಇಲ್ಲ ಅಂತ ಹೇಳಲಿಲ್ಲ. ಎಲ್ಲಾ ಮಕ್ಕಳದ್ದು ಅಳತೆ ತಗ್ಸಿ ಅಂತ ಹೇಳಿ ಪ್ರತಿ ಶಾಲೆಗೆ ಪ್ರತಿ ಮಗುವಿನ ಟೈಲರ್ ಕಳಿಸಿ ಅಳತೆ ತಗ್ಸಿ ಅದು ಅವರ ಮಕ್ಕಳ ಅಳತೆಗೆ ಸರಿಯಾಗಿ ಸ್ಟಿಚ್ ಮಾಡಿಸಿ ಎಲ್ಲ ಬ್ಯಾಗ್ ಮೇಲೂ ಅವ್ರ ಹೆಸರಿದೆ ಮಕ್ಕಳದ್ದು ಮಾಡಿಸಿ ವ್ಯವಸ್ಥಿತವಾಗಿ ಕೊಡ್ತಾ ಇದ್ದಾರೆ. ಅದಕ್ಕೆ ಸುಮಾರು ಈ ಸಾರಿ 16,300 ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಒಂದು ಸಿಂಪಲ್ ಲೆಕ್ಕ ಹಾಕಿ ಮಿನಿಮಮ್ 3,000, 16,300 ಇಂಟು 3,000 ಲೆಕ್ಕ ಹಾಕಿ ಸುಮಾರು ಹತ್ರ 4 ಕೋಟಿ ರೂಪಾಯಿದು ಬಟ್ಟೆಯನ್ನು ಈ ಸರಿ ವಿತರಣೆ ಮಾಡ್ತಾ ಇದ್ದಾರೆ. 5 ಕೋಟಿ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಉದಾರವಾದ ದೇಣಿಗೆ ಕೊಡ್ತಾ ಇದ್ದಾರೆ. ಆದ್ರೆ ಶೃಂಗೇರಿ ಕ್ಷೇತ್ರದಲ್ಲಿ ಸ್ವಲ್ಪ ವಿಚಿತ್ರ ಬೆಳವಣಿಗೆ ಆಯ್ತು. ಗದ್ದೆಮನೆ ವಿಶ್ವನಾಥ್ ಅವ್ರು ಈ ತರ ದಾನ ಕೊಡ್ತಾ ಇದ್ದಾರೆ ಅಂತ ತಕ್ಷಣ ಎಲ್ಲ ಎಲೆಕ್ಷನ್ ನಿಲ್ಲಿಕ್ ಬಂದಿದ್ದಾರೆ ಏನೋ, ಇವ್ರು ಯಾವ ಪಕ್ಷ ಏನು ಮೂಲ ಹುಡುಕ್ಲಿಕ್ಕೆ ಶುರು ಮಾಡಿದ್ರಲ್ಲ. ಒಂದಷ್ಟು ಇವ್ರಿಗೆ ಕಿರಿಕಿರಿಗಳನ್ನ ಆಯ್ತು. ಆದ್ರೆ ಅವ್ರು ಹಿಂಸರಿದಿಲ್ಲ. ನಾವು ಅವ್ರ ನೇತೃತ್ವದಲ್ಲಿ ರೈತರ ಸಮಸ್ಯೆಗೆ ಯಾವಾಗಲೂ ಸ್ಪಂದಿಸ್ತಿದ್ರು. ನಾವು ಒಂದು ರೈತ ಒಕ್ಕೂಟ, ಕ್ಷೇತ್ರ ಮಟ್ಟದ ರೈತ ಒಕ್ಕೂಟ ರಚನೆ ಮಾಡಿ ರೈತ ಒಕ್ಕೂಟದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸದಸ್ಯರು ಎಲ್ಲ ಅವ್ರ ಜೊತೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಅವ್ರ ಜೊತೆ ಕೈ ಜೋಡಿಸಿದ್ದಾರೆ. ನಾವೆಲ್ಲ ಅವ್ರ ಜೊತೆ ಕೈ ಜೋಡಿಸಿದ್ದೆ ಯಾಕಂತ ಹೇಳಿದ್ರೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ. ನಮ್ಮ ಹೆಚ್ಚು ಕಡಿಮೆ ರೈತ ಒಕ್ಕೂಟದ ಸದಸ್ಯರುಗಳು 1 ತಿಂಗಳಿಂದ ಬಿಡುವಿಲ್ಲದೆ ಎಲ್ಲಾ ಶಾಲೆಗಳಿಗೆ ಟೈಲರ್ಗಳನ್ನ ಕರ್ಕೊಂಡೋಗಿ ಅಳತೆ ತಗ್ಸಿ ಬಟ್ಟೆ ಹುಚ್ಚೋದ್ರಲ್ಲಿ ನಿರತರಾಗಿದ್ರು. ಈಗ ವಿತರಣೆ ಕಾರ್ಯಕ್ರಮದಲ್ಲೂ ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ. ನಾವು ವಿಶೇಷವಾಗಿ ಗದ್ದೆಮನೆ ವಿಶ್ವನಾಥ್ ಅವರಿಗೆ ಯಾಕೆ ನಾವು ಅವರಿಗೆ ಜೊತೆಯಾಗಿ ನಿಂತ್ವಿ ಅಂತ ಹೇಳಿದ್ರೆ, ಒಂದು ಸಮಾಜದಲ್ಲಿ ತಾನು ಕಷ್ಟಪಟ್ಟು ದುಡಿದಿರೋ ಹಣದಲ್ಲಿ ಒಂದು ಪಾಲನ್ನು ಸಮಾಜಕ್ಕೆ ಕೊಡ್ಬೇಕಂತ ಯೋಚನೆ ಮಾಡಿ ಬೇರೆ ಯೋಚನೆ ಇಲ್ಲದೆ ಎಲ್ಲ ಶಾಲೆಗಳಿಗೆ ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ನಾವು ಅವ್ರ ಜೊತೆ ಗಟ್ಟಿಯಾಗಿ ನಿಲ್ಬೇಕಂತ ಯೋಚನೆ ಮಾಡಿ ಸುಮಾರು ಸಾವಿರಾರು ಜನ ಯುವಕರು ನಿಂತಿದ್ದಾರೆ. ಇವತ್ತು ಇಲ್ಲಿ ಇದಾದ ನಂತರ ಕಮ್ಮರಡಿ ಮತ್ತೆ ಬಂಡಿಗಡಿ ಕಾರ್ಯಕ್ರಮ ಇದೆ, ಅಲ್ಲೂ ವಿತರಣೆ ಕಾರ್ಯಕ್ರಮ ಇದೆ. ಇಲ್ಲಿ ಈ ಶಾಲೆ ಅಲ್ಲದೆ ನಿಮ್ದು ಕಡ್ತೂರು, ಹೊರನೆಬೈಲು ಮತ್ತೆ ಚಕ್ಕೋಡ್ ಬೈಲು ಈ ತರ ಸುಮಾರು ನಮ್ಮ ಬಾರ್ಡರ್ಲಿರೋ ತುಂಬಾ ಶಾಲೆಗಳಿಗೆ ಈ ಸಾರಿನೂ ಬಟ್ಟೆ, ಬ್ಯಾಗು ಎಲ್ಲ ಪರಿಕರಗಳನ್ನು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಆದಿತ್ಯವರು ಯಾವಾಗ್ಲೂ ಫೋನ್ ಮಾಡ್ತಾ ಇದ್ರು, ಇಲ್ಲಿಗೆ ಜೋಡಿಸ್ಕೊಬೇಕು. ಅವತ್ತು ಸಮ್ಮರ್ ಕ್ಯಾಂಪಿಗೆ ಕೇಳಿದ್ರು, ನಮಗ್ ಬರ್ಲಿಕ್ಕೆ ಆಗ್ಲಿಲ್ಲ, ಇವತ್ತು ಬರ್ಲೇಬೇಕಂತ ಹೇಳಿದ್ರು. ಇಂಡಿಪೆಂಡೆನ್ಸ್ ಡೇ ದಿನ ಬೇರೆ ಕಾರ್ಯಕ್ರಮ ಸ್ವಲ್ಪ ಲೇಟ್ ಆಗಿ ಇಟ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಬಹುಶಃ ನಿಮ್ಮೆಲ್ಲರ ಹಾರೈಕೆ, ಆಶೀರ್ವಾದ ಅವ್ರಿಗಿರ್ಲಿ. ಒಳ್ಳೆ ಕೆಲಸ ಮಾಡೋರಿಗೆ ನಾವೆಲ್ಲ ಜೊತೆಯಾಗಿ ನಿಲ್ಲೋಣ ಅಂತ ಹೇಳ್ತಾ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.